ನಮಸ್ಕಾರ. ನಮಸ್ತೆ ಗುರುಗಳೇ. ಮುತ್ತಣ್ಣನ ಚಾನಲ್ಗೆ ಸ್ವಾಗತ. ನಿಮಗೆ ರಾಯರ ಬಗ್ಗೆ ಆದ ಅನುಭವ, ನಿಮಗೆ ಏನು ರಾಯರ ಬಗ್ಗೆ ಒಂದು ಸ್ವಲ್ಪ? ಖಂಡಿತ ತುಂಬ ಆಗಿದೆ ನಮಗೆ. ನಾವು ಒಬ್ಬರ ಹತ್ರ ಕೆಲಸ ಮಾಡ್ತಾ ಇದ್ದಿದ್ದು, ಅಂದರೆ ರಿಲೇಷನ್ ಹತ್ರನೇ ಕೆಲಸ ಮಾಡ್ತಾ ಇದ್ದಿದ್ದು. ನಾವು ದಯವಿಟ್ಟು ಮದುವೆ ಆದಮೇಲೆ ನನಗೆ ಸ್ವಲ್ಪ ರಾಯರ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಪತ್ನಿ ಪಾರ್ವತಮ್ಮ ಅಂತ ಅವರು ಹೇಳಿದರು, ನಮಗೆಲ್ಲ ಕಾರ್ಯಕ್ರಮಗಳು ನೆರವೇರುತ್ತೆ ಅವರಿಂದ, ಅವ್ರನ್ನ ಬೇಡಿ ಅಂತ. ಪಾರ್ವತಮ್ಮ ನಮ್ಮ ದೇವರಿದ್ದಂಗೆ ಅವರು. ನಾವು ರಾಜ್ಕುಮಾರ್ ಅಭಿಮಾನಿ, ದಯವಿಟ್ಟು ಹೇಳಿ. ಅದರಿಂದ ಅವರು ಗುರುರಾಯರ ಭಕ್ತರು, ನಾವು ಗುರುರಾಯರ. ಅದರಿಂದ ತುಂಬ ಫಲ ಪಡ್ತಿದ್ದೀನಿ ನಾವು. ಫಸ್ಟು ನಾನು ಮುಖಂಡೆ, ದೇವರೇ ನಮಗೇನೋ ಒಂದು ಹೊರ ಕೊಡಪ್ಪ ಅಂತ. ಆಗ ಬಂದು 3 ವರ್ಷ ಸೇವೆ ಮಾಡಿದೆ, ಉರುಳು ಸೇವೆ ಅಂತ. ಮಾಡಿದ ಮೇಲೆ ಇಲ್ಲಿ ಉರುಳು ಸೇವೆ ಮಾಡಿ ಟ್ರೈನ್ ಹತ್ತದೆ ಒಂದು ಕಾಲ್ ಬಂತು. ನಮ್ಮದು ಎಚ್ ಕ್ರಾಸ್ ನಮ್ಮದು ಸ್ವಂತ ಚಿಕ್ಕಬಳ್ಳಾಪುರ ಜಿಲ್ಲೆ ಎಚ್ ಕ್ರಾಸ್ ಕೋಲಾರ ಹತ್ರ ಬಂದು ಕಾಲ್ ಮಾಡಿದ್ರು, ಏನು ನಿಮ್ಗೆ ಸೈಟ್ ಆಗಿದೆ ಬನ್ನಿ ಅಂತಂದರು. ಹೋಗಿದ್ರಿ. ಹೋದ್ಮೇಲೆ ವ್ಯಾಪಾರ ಆಯಿತು. ವ್ಯಾಪಾರ ಆದಮೇಲೆ 25 ಲಕ್ಷ ಕೊಟ್ಟು ಹಾಗೆ ಸುಮಾರು ದಿನ ಆಯಿತು. ಈಗ ಒಂದು 2 ಕೋಟಿ ರೂಪಾಯಿ ಆಗುತ್ತೆ. ಅದು ತುಂಬ ಚೆನ್ನಾಗಿದೆ ನಮಗೆ. ಅದರಿಂದ ನಾವು ಜೀವನ ಮಾಡ್ತಾ ಇರೋದು. ಇವತ್ತು ಆರಾಮಾಗಿದ್ದೀನಿ ಅಂದರೆ ಆ ರಾಯರೇ ನಮಗೆ ಕಾರಣ. ಖಂಡಿತ ಎಲ್ಲರಿಗೂ ಅಷ್ಟೇ, ರಾಯನ ನಮ್ಮದವ್ರು ಯಾರು ಕೈ ಬಿಟ್ಟಿಲ್ಲ. ಆಮೇಲೆ ಅದಾಯಿತು. ಅದಾದಮೇಲೆ ನಮಗೆ ಬೇಕ್ರಿ, 2 ಬೇಕ್ರಿ ಇದೆ ನಮಗೆ. ಅದರಲ್ಲಿ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ನಮ್ಮ ಹೆಸರಾಗಿದೆ ಚೆನ್ನಾಗಿ, ತುಂಬ ಚೆನ್ನಾಗಿ ಐಟಮ್ ಎಲ್ಲ ಚೆನ್ನಾಗಿರುತ್ತೆ ನಮ್ಮ ಐಟಮು. ಹಾಗೆ ಮತ್ತೆ ಬಂದೆ. ಮಗನಿಗೆ ಒಂದು ಹುಡುಗಿ ಬೇಕಾಗಿತ್ತು. ಬಂದು ಇಲ್ಲಿ ಸೇವೆ ಮಾಡ್ಕೊಂಡು ಹೋದೆ. ಚಿಕ್ಕಮ್ಮಿ ಒಂದು ವರ್ಷ 6 ತಿಂಗಳಾಯ್ತು ನೋಡಿ. ಹಂಗೇ ಇತ್ತು. ಬಂದು ಸೇವೆ ಮಾಡಿ ಹೋದ್ಮೇಲೆ ಅದೇನೋ ಖಂಡಿತ ಗೊತ್ತಿಲ್ಲ. ಹೋಗಿದ ತಕ್ಷಣ ಫೋನ್ ಬಂದರು, ಅವರೇ ಮಾಡಿದ್ರು. ಹುಡುಗಿ ಅವ್ರ ತಂದೆ ಫೋನ್ ಮಾಡಿ ಬನ್ನಿ ನೀವು ಅಂತ. ಆಮೇಲೆ ತಿರ್ಗಿ ಆಯಿತು ಬರ್ತೀವಿ ಅಂದ್ರಿ. ಮತ್ತು ಅವರು ಬಂದಮೇಲೆ ಆಯಿತು ಕೊಟ್ಟು ಒಳ್ಳೆಯ ಮನೆತನ. ಅವರು ಒಂದು 3 ತಿಂಗಳಾಯ್ತು ಮದುವೆ ಮಾಡ್ಕೊಂಡು ನಾವು. ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ ನಮಗೆ. ತಿರ್ಗಿ ಅದಾದಮೇಲೆ ನಾವು ಸೇವೆ ಮಾಡಕ್ಕೆ ಬಂದಿರೋದು. ಈಗ 5 ದಿನ ಸೇವೆ ಬಂದಿದ್ರಿ. ಒಳ್ಳೆ ಫಲ ಸಿಗುತ್ತೆ ನಮಗೆ. ಮುಂದೆ ಅಷ್ಟೇ ಅವರ ಆರೋಗ್ಯ ಎಲ್ಲ ಕೊಡಲಿ ಅವ್ರಿಗೆ, ಮಗನಿಗೆ, ಸೊಸೆಗೆ. ಇದೇ ಥರ ಅವರ ರಾಯರು ಕೃಪೆ ಇರಲಿ ಯಾವಾಗಲೂ. ದಯವಿಟ್ಟು ಹೇಳ್ತಾ ಇದ್ದೀರಿ. ಊರು ಎಚ್ ಕ್ರಾಸ್, ಚಿಕ್ಕಬಳ್ಳಾಪುರ ಜಿಲ್ಲೆ ಎಚ್ ಕ್ರಾಸು. 5 ದಿನ ಸೇವೆ ಮಾಡ್ತಾಯಿದ್ದೀರಿ. ತುಂಬ ಖುಷಿ ಇದೆ ನಮ್ಗೆ. ಆಯಾಸನೇ ಆಗಲ್ಲ, ಖಂಡಿತ ಆಯಾಸನೇ ಆಗಲ್ಲ. ಮುಂದೆ ದೇವ್ರ ಮುಂದೆ ಇದ್ಬಿಟ್ರೆ ಸಾಕು, ನಮಗೆ ಸೇವೆ ಮಾಡೋಕ್ಕೆ ಕೊಡ್ತಾ ಇದ್ದಾರೆ. ಊಟ ಬಡ್ಸೋಕ್ಕೆ ಕೊಡ್ತಾರೆ, ದೇವ್ರ ಮುಂದೆ ಸೇವೆ ಮಾಡೋಕ್ಕೆ ಕೊಡ್ತಾರೆ. ಗುರುರಾಗಿ ಬಂದರೆ ಯಾರ ಮುಂದೆ ಸೇವೆ ಮಾಡ್ಬೋದು. ಬಂದು ಯಾರೂ ಇಲ್ಲ ಅನ್ನಲ್ಲ. ಬಂದಲ್ಲೂ ಕೊಠಡಿ ಇದೆ ಪಕ್ಕದಲ್ಲೇ, ದೇವ್ರ ಪಕ್ಕದಲ್ಲೇ ಕೊಠಡಿಗೆ ಬಂದು ಕೇಳಿದ್ರೆ ಸೇವೆ ಮಾಡ್ತೀರಿ ಅಂದರೆ ಯಾವ ಬೇಕಾ ಕೊಡ್ತಾರೆ. ನೀವು ಊಟ ಬಡಿಸ್ಬೋದು, ದೇವ್ರ ಮುಂದೆ ನಿಲ್ಲುವ ಜನಗಳನ್ನ ಮುಂದೆ ಕಳಿಸ್ಬೋದು, ಪ್ರತಿಯೊಂದು ಮಾಡ್ಬೋದು. ಪರಿಮಳ ಪ್ರಸಾದ ಪ್ಯಾಕ್ ಮಾಡ್ಬೋದು. ಇಂಥ ಸೇವೆಯನ್ನೆಲ್ಲ ಎಲ್ಲ ಕೊಡ್ತಾರೆ. ಬಂದು ಮಾಡ್ಬೋದು. ನೀವು ಪಾತ್ರರಾಗಿ ಗುರು ರಾಘವೇಂದ್ರ, ಗುರು ರಾಘವೇಂದ್ರ, ಗುರು ರಾಘವೇಂದ್ರ. ಅಲ್ಲ, ನಿಮಗೆ ಇಲ್ಲಿಗೆ ಬರೋಕ್ಕೆ ಕಾರಣ ಮುಖ್ಯ ನಮಗೆ ಮೇಯ್ನ್ ನನಗೆ ರಾಘವೇಂದ್ರ ಸ್ವಾಮಿ ಇಲ್ಲಿಗೆ ಮುಖ್ಯ ಬರೋಕೆ ಡಾಕ್ಟರ್ ರಾಜ್ಕುಮಾರ್ ಪತ್ನಿಯವರು ಒಂದು ಸಾರಿ ಇಂಟರ್ವ್ಯೂಲ್ಲಿ ಹೇಳಿದರು, ನಾವು ನಮಗೆ ಮಕ್ಕಳು ರಾಘಣ್ಣ ಕೆಳಗೆ ಅಂತ ರಾಘಣ್ಣ ಹುಟ್ಟಿದ್ರು. ಪ್ರತಿಯೊಂದು ಕೃಪೆ ಇದೆ ನಮಗೆ. ರಾಯರು ಅವರು ರಾಜ್ಕುಮಾರ್ ತೆಗೆದಿದ್ದಾರೆ ನೋಡಿ, ಗುರು ರಾಘವೇಂದ್ರ ಆದರೂ ಅವರು ಮಾಡಿದರೆ ಅವರು ಸೇಮು. ಅವರು ಊಟನೇ ಮಾಡಲಿಲ್ಲ ಅಂತ ಲ್ಯಾಂಗ್ವೇಜ್ ಅವರು ನಮ್ಗೆ ಸುಮಾರು ಹೇಳಿದರು. ನಾವು ಅಷ್ಟೇ ಜಾಸ್ತಿ ತಿನ್ನೋದಿಲ್ಲ, ನಮಗೂ ಅದು ಇಷ್ಟನೇ ಆಗಲ್ಲ ನಮಗೆ. ಅದರಿಂದ ನಾವು ಜಾಸ್ತಿ ಅದನ್ನು ಬಿಟ್ಬಿಟ್ಟಿದ್ದೀವಿ ನಾವು. ಅದರಿಂದ ನಮಗೆ ಜಾಸ್ತಿ ಮೂಲ ಕಾರಣ ಡಾಕ್ಟರ್ ರಾಜ್ಕುಮಾರ್ ಪತ್ನಿ ಪಾರ್ವತಮ್ಮ ಅಂತ ಅವ್ರು ಹೇಳಿದರು. ನೀವು ಕೇಳಿ, ನಿಮ್ಮ ನಂಬಿದೆಲ್ಲ ಆಗುತ್ತೆ ಅಂತ ಹೇಳಿದರು. ನಾನು ಅವ್ರನ್ನ ನೆನ್ಕೊಂಡು ಹೋಗ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಬನ್ನಿ. ಮೂಲ ಕಾರಣ ಅವರೇ. ನಮಗೆ ವ್ಯವಸ್ಥೆ ಹೆಂಗಿದೆ? ನಮ್ಮ ಗುರುಗಳ ಬಗ್ಗೆ ತುಂಬ ಚೆನ್ನಾಗಿದೆ. ಮೊದಲೆಲ್ಲ ಈಗ ನೋಡಿ, ಬಂದು ನೋಡಿ, ನೀರ ಹತ್ರ ಇಷ್ಟು ನೀಟಾಗಿ ಕಲ್ಲೆಲ್ಲ ಹಾಕ್ಸ್ತಾ ಇದ್ದಾರೆ, ಸಿಮೆಂಟೆಲ್ಲ ಹಾಕ್ಸ್ತಾ ಇದ್ದಾರೆ, ಮೆಟ್ಲು ಮಾಡಿದ್ದಾರೆ. ಕ್ಲೀನಾಗಿದೆ. ಈಗ ನೀರು ಸ್ವಲ್ಪ ಕಮ್ಮಿ ಇರ್ಬೋದು, ಆದರೆ ನೀರು ಬಂದಾಗ ಇನ್ನೂ ಕ್ಲೀನಾಗಿರುತ್ತೆ. ವ್ಯವಸ್ಥೆ ನೋಡಿ, ಕೊಳ ಮಾಡಿದ್ದಾರೆ, ರಥ ಇದೆ, ಇಷ್ಟು ಚೆನ್ನಾಗಿದೆ ಗೊತ್ತಾ. ನೋಡ್ತಾ ಇದ್ದರೆ ಇನ್ನೂ ನೋಡಬೇಕು. ಸುಮ್ಮನೆ ರಾಯರು ನೋಡಬೇಡಿ, ನೋಡಿಬಿಟ್ಟು ಸುತ್ತು ನೋಡಿ ಬಂದು. ಬೇರೆ ರಾಯರು ನೋಡಿದ ತಕ್ಷಣ ಹೋಗ್ಬಿಡ್ರಿ, ಮಂತ್ರಾಲಯ ನೋಡಿದ್ರೆ ಹೋಗ್ಬಿಡ್ರಿ. ಸುತ್ತು ಇನ್ನೂ ಇದೆ ಅಲ್ಲಿ ರಾಯರು ಅಲ್ಲಿ ಜಪ ಮಾಡಿರೋದು 13 ವರ್ಷ ಜಪ ಮಾಡಿದ್ದಾರೆ. ಮಂಚಾಲೆ ಗ್ರಾಮಗಲ್ವಾ, ಗೊತ್ತಲ್ವಾ? ಬನ್ನಿ ನೋಡಿ, ತುಂಬ ಚೆನ್ನಾಗಿದೆ. ಅಲ್ಲಿ ಜಪ ಮಾಡಿ ಅಲ್ಲಿ ನೀವು ಏನು ಕೇಳಿದ್ರೆ ಅದು ಆಗುತ್ತೆ. ಮತ್ತು ಅಲ್ಲಿ ಬನ್ನಿ, ಅಲ್ಲಿ ಪಂಚಮುಖಿ ಆಂಜನೇಯ, ಅಲ್ಲಿ ಹೋಗಿ, ಅಲ್ಲಿ ಅವ್ರ ಮನೆ ದೇವರಿದೆ ಮುಂದೆ, ಅಲ್ಲಿ ಹೋಗಿ, ಅಲ್ಲಿ ಅವರು 12 ವರ್ಷ ಜಪ ಮಾಡಿದ್ದಾರೆ. ಅಲ್ಲಿ ಹೋಗಿ ಮುಂದೆ ಬಂದಿದ್ದರೆ ಗುರು ರಾಘವೇಂದ್ರ ನೋಡ್ಕೊಂಡು ಹೋಗ್ಬಿಟ್ರಿ, ನಮ್ದು ಆಗೋಯ್ತು ಅನ್ಬೇಡಿ. ಇಲ್ಲಿ ಸುತ್ತೂ ಇದೆ, ತುಂಬ ಚೆನ್ನಾಗಿದೆ. ತುಂಬ ಎಲ್ಲ ನೋಡಿ ನೋಡ್ಕೊಂಡು ಹೋಗಿ. ದಯವಿಟ್ಟು ಎಲ್ಲ ಗುರು ರಾಘವೇಂದ್ರ ಪಾತ್ರ ಆಗಿ ಅವ್ರಿಗೆಲ್ಲ ಈ ವಿಡಿಯೋ ನೋಡೋರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಇದೇ ಥರ ಇರಲಿ ಎಲ್ಲರೂ. ದಯವಿಟ್ಟು ಒಬ್ಬರಿಗೆ ಅಲ್ಲ, ಯಾರು ಈ ವಿಡಿಯೋ ನೋಡ್ತಾರೋ ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ನೋಡಿ ಬನ್ನಿ, ಖಂಡಿತ ಎಲ್ಲ ಬನ್ನಿ. ಏನು ಬಿಡು ರಾಯರ ಹತ್ರ ಹೋಗೋದು ಅನ್ಬೇಡಿ. ಬನ್ನಿ. ಕೆಲವರೆಲ್ಲ ಬರೋಲ್ಲ, ದೂರಿಂದ ನೋಡ್ತೀರಿ. ಬನ್ನಿ, ಹತ್ರ ಬಂದು ನೋಡಿ, ಅವ್ರ ಪಾತ್ರರಾಗಿ.
ಗುರು ರಾಘವೇಂದ್ರ